ಸರ್ ಪಿಕ್ಚರ್ ಈ ಕಡೆ ಜನಪದ ನಾನ ಒಂದ್ ಸ್ವಂತ ಬರ್ದೇನ್ರಿ. ನೀನು ಒಂದು ಸ್ವಂತ ಬರ್ದಿ? ಹೌದು. ಮೊದಲು ಒಂದು ಜಾನಪದ ಹಾಡ. ಜನಪದ ಇವು ಪೆಟ್ರೋಲ್ ಪಂಪ್ ಲೇಡಿ ಲಿಫ್ಟಿಕ್ ನಾಲ್ಕದಾಗ ಇಡ್ಲಿ ಒಡ ತಿನ್ಸ್ತೀನಿ ನಾನು ಹಾಡಾಡ್ಬೇಕಾದ್ರೆ ಯಾಕೋ ಬಿಡ್ಬೇಕು. ಹಾಡು ಹಾಡ್ಬೇಕಾದ್ರೆ ಅವ್ನ ಕೈ ಕೆಲಸ ನೀವು ಹಾಡಾಡ ಅಲ್ಲಿ ಯಾಕೋ ಕೂತಾನು. ಇಲ್ಲ ಹಾಡು ಹಾಡು ಕೈ ಕೆಲಸ ಕೊಡ. ಶಟಕೊಂಡಿ ಗೆಳತಿ ನನ್ನ ಮಾರಿ ಬರವಲಿ. ಬಂಗಾರ ಮಾರಿ ಮಗಂದ ಮಾರಿ ನೋಡಿ ಸುಮ್ಮನೆ ಡ್ಯಾಬಿಗೆ ಹಾಡಂಗೈತ್ರಿ ಸರ್. ಬೇರೆ ಹಾಡಲ್ಲ ಮಗನ. ಪುನೀತ್ ರಾಜ್ಕುಮಾರ್ ಹಾಡು ಹಾಡ್ದೇನು ಕೇಳ. ಹಾಡು ತ್ರಾಸಕತಿ ನನಗ ತ್ರಾಸಕತಿ. ತಮ್ಮ ತ್ರಾಸ ಆದ್ರೆ ರಗಡ್ ಹೊಲ ಅದ ಹೋಗಿ ಕೂತು ಬರ ಹೋಗಿ. ಹಾಡಂಗೈತ್ರಿ ಸರ್. ಬೇರೆ ಹಾಡ್ಲಿ. ನಾನು ಒಂದ್ ಸ್ವಂತ ಬರ್ದೀನಿ. ಹಾಡಪ್ಪ. ಭಾಳ ತ್ರಾಸ ಪಡ್ಕೊಂಡ್ ಬರ್ದೀನಿ. ಬೇಡದ ಹಾಡು ಹೊಟ್ಟ ಐತಿ. ಹಾಡ್ಲಿ ರೀ ಸರ್. ಹಾಡು ಮೈಕ್ ಬಂದ್ ಮಾಡ್ಕೊಂಡು ಹಾಡ್ತಾರ ಅಲ್ಲೇ ಮಗನ. ಎಲ್ಲಿ ಯಾವ್ದಿದೆ ಮತ್ತು ಮೈಕ್ ಬಂದ್ ಮಾಡ್ತಿಯಲ್ಲ ಮಗನ. ಮೈಕ್ ಚಾಲು ಮಾಡ್ತಾರ ಮಗನ. ಅಲ್ಲ ಎರಡು ಮೈಕ್ ಕರೆಕ್ಟ್ ಚಲೋ ಅದಾವು. ನಿನ್ನ ಹಾಡ ಕೇಳವತ್ತಲ್ಲ ಮಗನ. ಸರ ಸೈಲೆಂಟ್ ಮ್ಯೂಸಿಕ್ ಐತಿರಿ ನಂದು. ಅಲ್ಲ ಮಗನ ಏನ್ ನಿಮ್ಮ ಅಪ್ಪ ಟ್ಯೂನಿಂಗ್ ಮಾಡ್ಯಾನ? ನಮ್ಮ ಅಪ್ಪನ ಟ್ಯೂನಿಂಗ್ ಕೇಳಿರಲ್ರಿ ರಾತ್ರಿ ಭೌಂಗು ಭೌಂಗು. ಏನ್ ನಮ್ ಟ್ಯೂನಿಂಗು ನೋಡಿದಳ ಆಗಲೇ ಮಗನ ಜಾಸ್ತಿ ಬಂತನ. ಹೌದು ಸರ ನೀವುನು ಹಾಡು ಚಂದ ಬಾಳ ಆಡ್ತೀರಂತ. ನಾನು ಕನ್ನಡದ ಬಗ್ಗೆ ಹಾಡು ಆಡ್ತೀನಿ ಕೇಳ್ತಿ. ಇವರೆಲ್ಲ ಬಾಯಿಲಿ ಆಡ್ತಾರಂತ ಮತ್ ನೀವು. ನಾನು ಬಾಯಿಗೆ ಹಾಡ್ಬೇಕು ಮಗನ. ಹೌದು ಅಲ್ಲಿ ಹಂಗಂದ್ರೆ ಅದ್ರಲ್ಲೇ ಆಡ್ರಲ್ಲ. ನೋಡಂಗ್ರೆ ನಾ ಕನ್ನಡದ ಬಗ್ಗೆ ಹಾಡ್ತೀನಿ ಕೇಳ. ಸರ್ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನಾವು ಬರಂಗಿಲ್ಲ ಯಾಕೆ ಬರ್ಬೇಕಂತೀವಿ ಸರ. ಇಟ್ನಾಳ್ ಹುಲಿ ಐತಿ ಸಿಂಗಲ್ ಬರ್ತ ಸಿಂಗಲ್. ಹಾಡಂಗಿಲ್ಲ ಚೇಂಜ್ ಬೇಡ. ಆಕಾಶದಿಂದ ಕಾಣ ಒಳ್ಳಲ್ರಿ ಸರ್ ಆಕಿ ನಮಗ. ಏನ್ ಮಾಟ ಮುಂದೆ ಮಾಡ್ಸಿರೇನು ಏನ್ ಬಲ್ರಿ ಅದು. ಹಾಡಂಗಿಲ್ಲ ಚೇಂಜ್ ಆಡ್ರಿ ಸರ್. ಬೇಡ ಅಡ್ಡ. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ವಾವ್ ಒನ್ಸ್ ಮೋರ್. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ವಾವ್ ಒನ್ಸ್ ಮೋರ್. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ವಾವ್ ಒನ್ಸ್ ಮೋರ್. ಜೋರಾದ ಚಪ್ಪಳೆ. ಯಾರು ಹೊಡೆಯಂಗಿಲ್ಲ ಅವ್ರ ಮನಿ ಜೋರ್ ಮೇಲೆ ಆಣಿ. ಈಗ ನಾಡ್ರಿ ಸರ್. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ. ಬಾರಿ ಚಂದ ಬಿದ್ದಪ್ಪ ಬಾತ್ರೂಮ್ನಾಗ. ಬರೀಲೆ ಲವ್ನಾಗ ಬಿದ್ರಿ ಓಕೆ. ಬಾತ್ರೂಮ್ನಾಗ ಯಾಕೆ ಬಗ್ಗಕ್ ಕುಳಕ್ ಹೋಗಿದ್ರಿ ಅಂದಿನ. ಮಗನ ಹೋಲ್ಬಿಡ್ಲ ಜಾನಪದ ಹಾಡ್ತೀನಿ ಕೇಳ್ತೇನೆ. ಸರ್ ಜನಪದ ಕೇಳಕಂತಾನೆ ಇಷ್ಟು ಜನ ಕುಂತಾರ್ರಿ. ಹೌದಲ್ಲ ಕೇಳಂಗ್ರ ಮಗನ. ಉತ್ತರ ಕರ್ನಾಟಕದ ಗಂಡು ಭಾಷೆ ಜಾನಪದ ಭಾಷೆ ಕೇಳ. ಉಟ್ಟ ಸೀರಿಲೆ ಉರ್ಲ ಹಾಕೋಲೆ ಯಾಕೋ ಏನಾಯ್ತು ಏನಾಯ್ತು ಸರ. ಕೇಳಿದ್ರೆ ಅಂದ್ರೆ ನನ್ ಲುಂಗಿನಾರ ಬಿಚ್ಚು ಕೊಡ್ತಿದ್ನಲ್ರಿ ಆಕಿ. ಹುಟ್ಟು ಸೀರೆಗೆ ಯಾಕೆ ಉರ್ಲ ಕೆಳಕ್ ಹೋಗಿರಲ್ಲ ಅಂತಿನ್ನ. ಇಷ್ಟೆಲ್ಲ ಮಾತಾಡ್ತೀನಿ. ಯಾರು ತೋರ್ಸು ನಾ ಸರ್. ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಭಾರ್ಗವ. ಅವ್ರದ್ದು ಸರ್. ಹೌದಾ? ಯಾವ ಸಿನಿಮಾದ ಹಾಡ್ತಿ? ನಾ ಬರೆದ ಕಾದಂಬರಿ. ವಿಷ್ಣುವರ್ಧನ್ ಅವ್ರ ಸಿನಿಮಾ ಹೆಸರು ನೀ ಬರೆದ ಕಾದಂಬರಿ. ಅದ ಸರ ನಾ ಬರೆದ ಕಾದಂಬರಿ. ಮಗನ ಸಿನಿಮಾ ಹೆಸರು ನೀ ಬರೆದ ಕಾದಂಬರಿ. ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಹೇಳ್ಕೊಡ್ತೀನಿ. ಈ ಕಡೆ ಹೊಳ್ರಿ. ಈ ಕಡೆ ಈಗ ಹೇಳ್ರಿ. ಈಗ ನೀ ಬರೆದ ಕಾದಂಬರಿ. ನಾ ಬರೆದ ಕಾದಂಬರಿ. ಆತರಪ್ಪ ನೀನ ಬರೆಯೋಳಕ್ ಹಾಡು. ಅಣ್ಣ ನಿನ್ ಕೈ ಕೆಲಸ ಕೊಡು. ಈ ಕೈ ಕೆಲಸ ಬೇರೆ ಅರ್ಥ ಆಗತ್ತೆ. ಯಾಕೋ ಯಾಕೋ ಏರ್ಸೋದು ಮಾಡಿ. ಏನ ಕಂಠ ಮಗನ ಗುರುರಾಜ್ ಅದು ಅದ್ಭುತ ಕಂಠ ಮಗ. ಹಾಡು 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 ಹಡಿ. ನೀ ಮೀರಿದ ನೀ ಮೀರಿದ
ರೊಟ್ಟಿ ಮುರಿಯೋರ್ಗೆ ಹಂಗ ಮೀಟದ್ರಿ ನಮ್ ಕಡೆ. ಎಲ್ಲಿ ಆಗೋದಿಲ್ಲ ಮಗನ. ಹಾ ನಡಿ, ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ನಡಿ. ಸರ್ ನೀವು ನಮ್ಮ ಮನೆ ಊಟಕ್ಕೆ ಬಂದ್ರಂದ್ರ ಹಾ. ಚಿಕನ್ ಬಿರಿಯಾನಿ, ವಾವ್. ಮಟನ್ ಬಿರಿಯಾನಿ, ವಾವ್. ದಮ್ ಬಿರಿಯಾನಿ, ವಾವ್. ಚಪಾತಿ, ಹಾ. ಹೋಳಿಗೆ, ಹಾ. ಅನ್ನ ಸಾರು, ಹಾ ಕಡುಬು, ಹಾ ಚಕ್ಲಿ, ಹಾ ಸಂಡಿಗೆ, ಹಾ ಸಂಡಿಗೆ ಅಲ್ಲದೆ ಶಾಂಡಿಗೆ. ಅದ ಸರ್ ಹಾ. ಉಪ್ಪಿನಕಾಯಿ ಹಾ. ಇಷ್ಟೆಲ್ಲ ಇರೋಂಥದ್ದು ಸರ್. ಹಾ ದೊಡ್ಡದೊಂದು ಫೋಟೋ ತೋರಿಸ್ತೀನ್ರಿ, ಹಾ ನೀರ್ ಕುಡ್ಕೊಂಡ್ ಮನೆಗೆ ಹೋಗ್ರಿ. ಅಲ್ಲೋ ಮಗನ ಮನೆಗೆ ಬಂದ್ರೆ ಊಟಕ್ಕೆ ಹಾಕ್ತಾನಂದ್ರೆ ಮಗನ ನೀರು ಕುಡಿದು ಕಳಿಸ್ತೀಯ? ಹೋಗ್ಲಿ ಬಿಡ, ಅದೆಲ್ಲ ಬಿಡು. ನಾಟಕ ಕತ್ತಿ ಬರ್ದೈತೆ, ಏಸ್ ಕತ್ತಿ ಬರ್ತೀವಿ? ನಾಟಕ ಹಾ. ಸರ 3 ನಾಟಕ ಕತ್ತಿ ಬರ್ದಿನ್ರಿ. 3 ನಾಟಕ ಕತ್ತಿ? ಹ್ಞೂನ್ರಿ ಸರ್. ಮೊದಲೇ ನಾಟಕದ ಹೆಸರು ಏನಿಟ್ಟಿ? ಸರ ಮೊದಲೇ ನಾಟಕದ ಹೆಸರು ಹಾ. ನಿಗಿರಿ ನಿಂತ ಮುಂಗುಲಿ, ಎರಡನೇ ನಾಟಕ ಹೆಸರು ಜೋತ್ ಬಿದ್ದ ಹಾವ. ಎಲ್ಲಿ ಅವನ ನೀವು ಮಗ ಮೂಗ್ಲಿ ನಿಗಿರ್ತೈತಿ, ಹಾಂ ಜೋತಾಡ್ತೈತಿ ಆ ಮಗನ? ಹೌದು, ನಾಟಕ ನಂದು ನಿಂದು. ನಿಂದಲ್ಲ, ಮತ್ತೆ ಹೆಸರು ಕೊಡಬೇಕದ ನಾನ ನೀನು, ನೀನಲ್ಲ. ಮತ್ತೆ ಕೊಟ್ಟಿನ ಇಟ್ಕೋಬೇಕು. ಹೋಗ್ಲಿ ಬಿಡು. 3ನೇ ನಾಟಕ ಹೆಸರು ಏನಿಟ್ಟಿ? ಸರ ಮಸ್ತ್ ಐತಿ ಸರ್, ಬಾರಿ ಐತಿ. ಅದ್ಭುತವಾಗೈತಿ. ಏನಿಟ್ಟಿ ಹೆಸರು? ಕಿವ್ಯಾಗ ಹೇಳ್ತೀನಿ ಬರೀ, ಬೇಡ ಬಿಡ, ಮಾಹಿತಿದಾಗ ಹೇಳ. ಮೈಕ್ನಾಗ ಹೇಳಿ. ಹಾ 3ನೇದು ಹೇಳಿರಿ. ಹಾ 3ನೇ ನಾಟಕ ಹೆಸರು? ನೀ ಯಾರಿಗ ಹುಟ್ಟಿ? ನಮ್ಮ ಅಪ್ಪ ಹುಟ್ಟೇನಿ. ನೀ ಯಾರಿಗ ಹುಟ್ಟಿ? ನಮ್ಮ ಅಪ್ಪ ಹುಟ್ಟೇನಿ. ನೀ ಯಾರಿಗ ಹುಟ್ಟಿಯೋ? ಏ ನಮ್ಮ ಅಪ್ಪ ಹುಟ್ಟೇನೋ? ನಾವ್ ಮಿಂಟ್ರಿ ಹುಟ್ಟಿವೋ? ನಾವು ನಮ್ಮ ಅಪ್ಪನವ್ರಿಗೆ ಹುಟ್ಟಿವೋ? ಹಾ ನಾಟಕ ಹೆಸರು ಹಾ ಹಾ ಹಾ. ನೀ ಯಾರಿಗ ಹುಟ್ಟಿ? ಇದೇನ ಮಗನ ಮ್ಯಾಲ ಟೀ? ನಿನಗೊಂದಿರ್ಲಿ ಟೀ. ಹೋಗ್ಲಿ ಬಿಡು. ಈ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ರು ಸೇರಿ ಒಂದು ಸಿನಿಮಾ ಮಾಡ್ಯಾರ, ಗೊತ್ತೈತೇನ? ಬಾಳ ಮಾಡ್ಯಾರ ಸರ್, ಅದ್ರಾಗ ಯಾವ್ದಂತ ಕೂನ್ ನಡಿಬೇಕ್ರಿ ನಾವು. ಈಗ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ರು ಮಾಡಿದಂತ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್. ಓ ಬರ್ಕತ್ಪಲ್ಲಿ ಹಡ್ದಾನ್. ಬಾಯ್ ಐತಿ, ಏನಾಯ್ತು ಮಗನ? ಭಕ್ತ ಪ್ರಹ್ಲಾದ್. ಬರ್ಕತ್ಪಲ್ಲಿ ಹಡ್ದಾನ್. ಭಕ್ತ ಪ್ರಹ್ಲಾದನ್ನು ಬರ್ಕತ್ಪಲ್ಲಿ ಹಡ್ದಾನನು ಅದ ಸಿನಿಮಾ. ಅಲ್ಲಿ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ, ಈ ಕಡೆಯಿಂದ ರಾಜ್ಕುಮಾರ್ ಬಂದು ಕೇಳ್ತಾನ. ಏನಂತ ಕೇಳ್ತಾನ್ರಿ ಸರ್? ಇದು ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್. ಬರ್ಕತ್ಪಲ್ಲಿ ಹಡ್ದಾನ್. ಭಕ್ತ ಪ್ರಹ್ಲಾದ್. ಬರ್ಕತ್ಪಲ್ಲಿ ಹಡ್ದಾನ್. ಭಕ್ತ ಪ್ರಹ್ಲಾದ್. ಬರ್ಕತ್ಪಲ್ಲಿ ಹಡ್ದಾನ್. ಬರ್ಕತ್ಪಲ್ಲಿ ಹಡ್ದ ಭಕ್ತ ಪ್ರಹ್ಲಾದ್. ಹಾ ಬರ್ತೈತದ ಅವಾಗ. ಹಾ ಈಗ ರಾಜ್ಕುಮಾರ್ ಬಂದು ಕೇಳ್ತಾನ ಪುನೀತ್. ಏನಂತ ಕೇಳ್ತಾನ? ಎಲ್ಲಿರುವನು ಆನಿನ ಹರಿ? ಎಲ್ಲಿ ಹರಿ? ಎಲ್ಲಿ ಹರಿ? ಎಲ್ಲಿ ಬೇಕಾದಲ್ಲಿ ಹರಿ. ಇಲ್ಲಿಂದ ಅಲ್ಲಿ ತನಕ ಜಾಗ ಕುಲ್ಲನ ಐತಿ. ಒಂದು 500 ಮೀಟರ್ ಇರ್ಬೇಕಂತ ಸಂಸನ್ಯಾಗ. ಅಣ್ಣ ಸೌಂಡ್ ಮಾಲಕ್ ನೀ ಸೈಡಿಗೆ ಹೋಗು, ಅವ್ ಹರ್ಕಂತ ಹೋಗ್ಲಿ. ಎಲ್ಲಿ ಹೋಗಿ ಗಂಟು ಬಿದ್ದು ಮಗನ. ಹೋಗ್ಲಿ ಬಿಡು. ಮತ್ತ ಸರ್ ಹಾ ನಾವೊಂದು ಪ್ರಶ್ನೆ ಕೇಳ್ತೀವಿ. ಹಾ ನಾ ಗೆದ್ರೆ 700 ರೂಪಾಯಿ, ನಾ ಗೆದ್ರೆ 700 ರೂಪಾಯಿ, ನೀವು ಗೆದ್ರೆ 100 ರೂಪಾಯಿ. ಎಲ್ಲಿದ ಬಾ. ಈಗ ಇನ್ನೊಂದಿನ ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ನಿ. ಏನೋ ಈಗ ನಿನ್ನ ನಾಳೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಿಲ್ಲ, ಆದ್ರೆ ಕುಡ್ಕೊಂಡು ಬರಬೇಡ್ಲಿ. ಎದಕ್ರಿ? ದೊಡ್ಡವ್ರು ಏನ್ ಹೇಳ್ಯಾರು? ಏನ್ ಹೇಳ್ಯಾರು? ಕುಡಿಬಾರ್ದು. ಕುಡಿದ್ರೆ ಹೆಂಡ್ರ ಮಕ್ಕಳ ಬೀದಿಗೆ ಬರ್ತಾವ್ರು, ಸಂಸಾರ ಕೆಡ್ತೈತೆ ದೊಡ್ಡವ್ರು ಹೇಳ್ಯಾರ. ಇಂಥ ದೊಡ್ಡ ಮಾತು ದೊಡ್ಡವ್ರು ಹೇಳಿ. ಹೌದು. ಅದಕ್ಕಿಂತ ದೊಡ್ಡವ್ರು ದೊಡ್ಡ ಮಾತು ಹೇಳ್ಯಾರ. ಏನ್ ಹೇಳ್ಯಾರು? ಸರ್ವ ರೋಗಕ್ಕೂ ನಾನು ನಿಮ್ಮ ಪಾರ್ಟಿಯಲ್ಲಿ ಅದೇ ನಾಳೆ 10 ಗಂಟೆ ಕೆಲ್ಸಕ್ಕೆ ಬರ ಹೋಗ್ಬೇಕು. ಬರ್ತೀನಿ. ಹಾ ಓಕೆ. ಒಂದ್ಸರಿ ಜೋರಾದ ಚಪ್ಪಳ ಸ್ನೇಹಿತರೆ ನಮ್ಮ ಭಾಷೆಗಳವರಿಗೆ ಅಂತ ಹೇಳ್ತಾ ಕೇಳೋಣ ಮತ್ತೊಂದು ಜಾನಪದ ಗೀತೆ. ಈ ಗೀತೆ ಮುಗಿದ ತಕ್ಷಣ ನಮ್ಮ ತಂಡದ